ಒಳ್ಳೆ ಅಡಿಗೆನ ಮಾಡಿದ್ದೀರಾ. ನಾನು ನಿಮ್ಗೋಸ್ಕರ ಒಂದು ಅಡಿಗೆ ಮಾಡ್ತೀನಿ. ಓಕೆ, ಕಮಾನ್. ಈ ರೆಸಿಪಿ ಹೆಸರು ಟೇಪ್ಲಾ. ಈ ರೆಸಿಪಿನ ನಮಗೆ ಬರ್ದ್ ಕಳ್ಸಿಕೊಟ್ಟಿರೋದು ಕೌಸಲ್ಯ ಕೊಪ್ಪಳ ಇಂದ. ಏನೇನ್ ಸಾಮಗ್ರಿಗಳು ಬೇಕು ಅಂತ ಹೇಳ್ಬಿಡ್ಲಾ? ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಮೊಸರು, ಗರಂ ಮಸಾಲ, ಅರಿಶಿನ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಶುಂಠಿ ಪೇಸ್ಟ್, ಧನಿಯಾ ಪುಡಿ, ಉಪ್ಪು ಮತ್ತು ಎಣ್ಣೆ. ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳ್ಕೊಂಡ್ವಿ ಅಲ್ವಾ? ಶುರು ಮಾಡೋಣವಾ? ಓಕೆ, ಮೊದ್ಲಿಗೆ ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಎಲ್ಲ ಸ್ವಲ್ಪ ಸ್ವಲ್ಪ. ಆಗ್ಲೇ ಅವ್ರು ಹೇಳಿದ್ರಲ್ಲ, ನಮ್ಮ ಅಂದ್ರೆ ನಾವ್ ಯಾವ ಕ್ವಾಂಟಿಟಿ ಮಾಡ್ತಿದೀವೋ ಅದ್ರ ಪ್ರಕಾರ, ನಮ್ಮ ಟೇಸ್ಟ್ ಪ್ರಕಾರ ಈ ಮಸಾಲಾ ಪದಾರ್ಥಗಳನ್ನ ಹಾಕೋಬಹುದು. ಅರಿಶಿನ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ, ಶುಂಠಿ ಪೇಸ್ಟ್. ಇವಾಗ ಇದಿಷ್ಟನ್ನು ಮೊದಲು ಕಲ್ಸ್ಕೊಂಡ್ಬಿಡೋಣ. ಹಾಗೆ ಈಗ ಇದು ಮಿಕ್ಸ್ ಮಾಡ್ಕೊಂಡ್ವಿ ಅಲ್ವಾ? ಕೊತ್ತಂಬರಿ ಸೊಪ್ಪನ್ನ ಬೆರೆಸ್ಕೊಂಡ್ಬಿಡೋಣ. ಈಗ ಮೊಸರು ಕೈನಲ್ಲೇ ಕಲ್ಸ್ಕೊತೀನಿ, ಈಸಿ ಆಗುತ್ತೆ. ಯಾಕಂದ್ರೆ ಅದು ಉಂಡೆ ಕಟ್ಲಿಕ್ಕೆ ರೊಟ್ಟಿ ತರ ತಟ್ಬೇಕಲ್ಲ ಇದನ್ನೀಗ. ಒಂದ್ ಕೆಲ್ಸ ಮಾಡೋಣ, ಇದು ಹೇಗಿದ್ರು ರೆಡಿ ಆಗ್ತಿದೆ ಅಲ್ವಾ? ಹೌದು. ಒಲೆ ಹಚ್ಬಿಟ್ಟು ತವಾ ಇಟ್ಬಿಡ್ತೀರಾ? ನಾನು ಇಡ್ತೀನಿ. ಈಗ ಇದನ್ನ ರೊಟ್ಟಿ ಇದಕ್ಕೆ ತಟ್ಕೋಣ. ಚಿಕ್ಕದಾಗೆ ಮಾಡ್ತೀನಿ, ದೊಡ್ಡದಾಗಿ. ಎಣ್ಣೆ ರೇಟ್ ಯಾಕೆ ಜಾಸ್ತಿ ಆಗಿದೆ ಅಂತ ನನಗೆ ಈಗ ಅರ್ಥ ಆಯ್ತು. ನಾನ್ ಸ್ವಲ್ಪನೇ ಹಾಕೊಂಡಿದ್ದು. ಅಲ್ಲ, ಎಲ್ಲದಕ್ಕೂ ಎಣ್ಣೆ ಯೂಸ್ ಮಾಡ್ಲೇಬೇಕಲ್ಲ ನಾವು. ಎಣ್ಣೆ ಇಲ್ಲದೆ ಅಡಿಗೆ ಮಾಡೋದು ಸ್ವಲ್ಪ ಕಷ್ಟ ಅಲ್ವಾ? ಸ್ವಪ್ನ ರೊಟ್ಟಿಯೂ ಅಲ್ಲ, ಚಪಾತಿನೂ ಅಲ್ಲ, ಮಧ್ಯಮ. ತವಾ ಕಾದಿದ್ಯಾ ನೋಡ್ತೀರಾ? ಅಯ್ಯೋ, ಕೈ ಇಟ್ಟು ಯಾರಾದ್ರೂ ನೋಡ್ತಾರಾ? ಅದೇ ಕಾವಿಗೆ ನೋಡ್ತಾ ಇದ್ರು. ಈಗ ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಲಾ? ಹಾಕಿ. ತಗೊಳ್ಳಿ. ನೋಡೋಣ ಸ್ವಪ್ನವ್ರು ಮಾಡಿದ ಟೇಸ್ಟ್ ಹೇಗಿದೆ ಅಂತ ಈಗ ಗೊತ್ತಾಗತ್ತೆ. ಸೊ ಇದಕ್ಕೇನಾದ್ರೂ ಚಟ್ನಿ ಗಿಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತಾ? ಒಂದ್ ನಿಮಿಷ ಇದು ಹೇಳ್ತೀನಿ. ಬಹುಶಃ ಇದು ಎಲ್ಲ ಇದ್ರಲ್ಲೇ ಇರೋದ್ರಿಂದ ಏನು ಬೇಕಾಗಿಲ್ಲ. ಆಲ್ ಇನ್ ಒನ್ ಮಸಾಲೆ ಪದಾರ್ಥ ಪೂರ್ತಿ ಇದ್ರಲ್ಲೇ ಇದೆಯಲ್ಲ. ಒಂದ್ಸರ್ತಿ ಚಟ್ನಿಗೆ ಒಂದ್ಸರ್ತಿ ಸಪರೇಟ್ ಮಾಡೋದು, ರಸಂ ಮಾಡ್ಕೊಳ್ಳೋದು, ಅಥವಾ ಇನ್ನೊಂದು ಏನೋ ಪಲ್ಯ ಮಾಡೋದು ಏನೂ ಇರಲ್ಲ, ಎಲ್ಲ ಒಂದ್ರಲ್ಲೇ. ಚೆನ್ನಾಗಾಯ್ತು ರೀ. ಇನ್ನೊಂದ್ ಏನ್ ಮಾಡ್ಬೋದು ಹೇಳಿ? ಯಾಕಂದ್ರೆ ನಾವು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡಿದೀವಿ ಅಲ್ವಾ? ಹೌದು. ಸಾಮಾನ್ಯವಾಗಿ ಇದನ್ನ ನಾವು ತಿಂಗಳ ಕೊನೆಯ ದಿನಗಳಲ್ಲಿ ಬಳಸ್ಬೋದು. ಯಾಕೆ ಹೇಳಿ? ರೇಷನ್ ತರಕ್ ಮುಂಚೆ ರೇಷನ್ ಖಾಲಿ ಆಗಿರುತ್ತಲ್ಲ, ಎಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಕಿದ್ರೆ ಸೇರಿಸಿ ಹೇಗೆ ಐಡಿಯಾ? ಬುದ್ಧಿವಂತರಾಗ್ಬೇಕು ಅವಾಗ. ರೆಡಿ ಆಯ್ತು. ಬಿಸಿ ಬಿಸಿಯಾದ ಟೇಪ್ಲಾ ರೆಡಿ ಆಯ್ತು. ಟೇಪ್ಲಾ ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಮೊಸರು, ಗರಂ ಮಸಾಲ, ಅರಿಶಿನ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಶುಂಠಿ ಪೇಸ್ಟ್, ಧನಿಯಾ ಪುಡಿ, ಉಪ್ಪು ಮತ್ತು ಎಣ್ಣೆ. ಮಾಡುವ ವಿಧಾನ: ಬಟ್ಟಲಿಗೆ ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ, ಉಪ್ಪು, ಜೀರಿಗೆ, ಶುಂಠಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು ಮತ್ತು ಮೊಸರನ್ನು ಹಾಕಿ ಕಲಸಿ ರೊಟ್ಟಿಯಂತೆ ತಟ್ಟಿ ಕಾದ ತವಾದ ಮೇಲೆ ಬೇಯಿಸಿದ್ರೆ ಟೇಪ್ಲಾ ಸವಿಯಲು ಸಿದ್ಧ.